ನೋಟಿಸ್ ಬಂದಿದೆ. ನೋಟಿಸ್ ಬಗ್ಗೆನೇ ಒಂದಿಷ್ಟು ಅನುಮಾನ ಇದೆ. ಅಂದರೆ ಇಲಾಖೆ ಕೊಟ್ಟಿರುವಂತಹ ನೋಟಿಸ್ ಈಗಲೇ ಕಟ್ಬಿಡಿ ಕಾಸನ್ನ, ಅಂದರೆ ಟ್ಯಾಕ್ಸನ್ನು ಪೇ ಮಾಡಿ ಅಂತ ಕೊಟ್ಟಿದ್ದಾರಾ ಅಥವಾ ರಿಪ್ಲೇ ಮಾಡಿ ಅಂತ ಕೊಟ್ಟಿದ್ದಾರಾ ಅಂತ ಒಂದು ಪ್ರಶ್ನೆ ಇರುವಂಥದ್ದು. ಗೋವಿಂದರಾಜ್ ಸರ್, ನಿಮಗೆ ಬಂದಿರುವಂಥ ನೋಟಿಸ್ ಅಥವಾ ನಿಮಗೆ ಗಮನಕ್ಕೆ ಬಂದಿರುವಂಥ ನೋಟಿಸ್ಗಳಲ್ಲಿ ಏನಂತ ಇದೆ ಅಂತ? ಸರ್ ಕಟ್ಟಬೇಕು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೊಂಥರ ಭಯ ಆಗ್ತಾ ಇದೆ. ಇಷ್ಟು ದಿನದಲ್ಲಿ ಕಟ್ಟಿ ಅಂತ 18 ದಿವಸದಲ್ಲಿ ಕಟ್ಟೆ ಅಂತ ಒಬ್ಬೊಬ್ರಿಗೆ ಹೇಳಿದ್ದಾರೆ, ಕೆಲವ್ರಿಗೆ 10 ದಿವಸದಲ್ಲಿ ಕಟ್ಟೆ ಅಂತ ಹೇಳಿದ್ದಾರೆ. ಓಕೆ ಓಕೆ. ಸಂತೋಷ್ ಸರ್, ನಿಮ್ಗೆ ಯಾವ ರೀತಿ ಬಂದಿದೆ? ಅಂದ್ರೆ ಕಟ್ಟಿ ಅಂತ ಕೊಟ್ಟಿದ್ರೆ ಎಕ್ಸಾಕ್ಟ್ ಆಗಿ ಏನಿದೆ ಅಂತ ಹೇಳ್ಬಿಟ್ಟು ನೀವು ಯಾರಾದ್ರೂ ಆಗಿದೆ, ಇಷ್ಟು ಅಮೌಂಟ್ ಪೆನಾಲ್ಟಿ ವಿತ್ ಪೆನಾಲ್ಟಿ ಜೊತೆ ಬರುತ್ತೆ, ಇದನ್ನು ನೀವು ಮಾಹಿತಿ ಕೊಡಬೇಕು. ಅಂದ್ರೆ ಮಾಹಿತಿ ಕೊಡಬೇಕು. ಮಂಜುನಾಥ್ ಸರ್ ನೋಡಿ, ಈಗ ಅವರು ಹೇಳ್ತಿರುವಂಥದ್ದು 18 ದಿನಗಳ ಒಳಗಾಗಿ ಟ್ಯಾಕ್ಸ್ ಪೇ ಮಾಡಿ ಅಂತ ಹೇಳಿ, ಮತ್ತೆ ಇವ್ರು ಹೇಳ್ತಿರೋದು ಡೀಟೇಲ್ಡ್ ಆಗಿ ಕೊಡಿ ಅಂತ ಹೇಳಿ. ಈಗ ನೀವು ಕೂಡ ನೋಟಿಸ್ ನೋಡಿದ್ರಿ, ಈಗ ಬಂದಿರುವಂಥದ್ದು ಅದರಲ್ಲಿ ಏನಿದೆ ಅಂತ ಎಕ್ಸಾಕ್ಟ್ ಆಗಿ? ಯಾಕಂದ್ರೆ ಆತಂಕ ಇದೆ. ನೋಟಿಸ್ ಬಂದಿದ ತಕ್ಷಣ ಎಲ್ಲರೂ ಕೂಡ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ನನಗೆ. ಸಂತೋಷ್ ಸರ್ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಗಾಬರಿ ಆಗಿದ್ದಾರೆ. ಯಾಕೆಂತ ಹೇಳಿದ್ರೆ 1 ಕೋಟಿ 50 ಲಕ್ಷ 80 ಲಕ್ಷ ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿಂದ ತಗೊಂಡ್ಬರ್ತಾರೆ ಮನಸ್ಸಿಗೆಲ್ಲ ಸರ್, ತಲೆ ಇಡೀ ಆಕಾಶ ತಲೆ ಮೇಲೆ ಬಿದ್ದಂಗೆ ಇದೆ. ಅದೊಂದು ತರ ಅವೇರ್ನೆಸ್ ಆಗಿರೋದ್ರಿಂದ ರವಿ ಶೆಟ್ಟರ್ ಬೈಂದೂರು ಎಷ್ಟೋ ಜನ ನಿದ್ರೆ ಬರ್ತಾ ಇಲ್ಲ, ಕಾರ್ಮಿಕ ಪರಿಷತ್ ವತಿಯಿಂದ ಮಾಡಿದ್ದಾರೆ. ಅದು ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಇದ್ರ ಎಫೆಕ್ಟ್ ನೀವೇ ಕ್ಯಾಮ್ರಾ ಹಿಡ್ಕೊಂಡು ಹೋಗಿ ಎಲ್ಲಲ್ಲಿ ಇದು ಸುದ್ದಿ ತಕ ಬರ್ಬೇಕಾಗಿತ್ತು. ಈ ತರ ನೋಟಿಸ್ ಬಂದಿದೆ ಅಂತ ಯಾರು ಬರ್ತಾ ಇರ್ಲಿಲ್ಲ ಆಗಿತ್ತು. ಬಟ್ ಇಲ್ಲಿ ಈ ತರ ಒಂದು ಪ್ರಕರಣ ಆಗಿದೆ, ಇಲ್ಲೊಂದು ಫ್ಯಾಮಿಲಿ ಸೂಸೈಡ್ ಆಗಿದೆ, ಇಲ್ಲೊಂದು ಮನೆ ಇಲ್ಲೊಂದು ಕಡೆ ಈ ತರ ಪರಾರಿ ಆಗಿದ್ದಾರೆ. 100% ಕೊರೋನಾ ಆದ ನಂತರ ಇದು ಸೆಕೆಂಡ್ ಅಷ್ಟು ಜನ ಸಾವು ನೋವು ಆಗ್ತಿತ್ತು ಅಂತ ನಮ್ಮ ಅನಿಸಿಕೆ. ಯಾಕಂದ್ರೆ ನಾವು ಮಾತಾಡ್ಕೊಂತೀವಲ್ಲ, ನಮ್ಗೆ ಗೊತ್ತಾಗುತ್ತೆ. ನಾವು ಮನೆಯಲ್ಲಿ ಹೇಳುವಂಗಿಲ್ಲ, ಏನಪ್ಪ ಮಾಡ್ದೆ ನೀನು ಇಷ್ಟು ಅಲ್ಲಿ ಹೋಗಿ ಏನ್ ಮಾಡ್ದೆ ನೀನು, ಆನ್ಲೈನ್ ಏನೋ ಗೇಮ್ ಮಾಡ್ದ್ಯಾ ಅಥವಾ ಅಲ್ಲೇನೋ ಲೂಟಿದ ಮತ್ತೊಂದ್ರಲ್ಲಿ ಏನೋ ತಗ್ಲಾಕೊಂಡ್ಯಾ, ಇಷ್ಟು ವರ್ಷ ಏನ್ ಮಾಡ್ತಿದ್ದೆ ಅಂತ ಮನೆಯಲ್ಲೇ ಅದು ಒಂದು ಅನುಮಾನ. ಇಲ್ಲಿ ನಾವು ಬೆಳಿಗ್ಗೆ 5 ಗಂಟೆಗೆ ಅಂಗಡಿ ಓಪನ್ ಮಾಡಿದ್ರೆ ಕೆಲವರು ರಾತ್ರಿ, ನಿಜ ಹೇಳ್ಬೇಕಂದ್ರೆ ಒಂದು ರಿಸರ್ಚ್ ಮಾಡ್ಬೇಕಿದ್ರೆ ಕೆಲವು ಅಂಗಡಿಯವರು ಒಂದು ಯಾರೋ ಕಸ್ಟಮರ್ ಸರ್ ನೋಡ್ಕೊಂತೀರಿ 1 ನಿಮಿಷ ಬಂದೆ ಅಂತ ಹೇಳಿ ಎಷ್ಟೋ ಜನಕ್ಕೆ 90% ಜನಕ್ಕೆ ಕಾಲಲ್ಲಿ ವೆರಿಕೋಸ್ ಬಂದಿದೆ. ಇದು ನೀವು ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತ್ರ ಸಾಧ್ಯ. ನೀವು ಹೋಟ್ಲರ್ ಹತ್ರ ಇಲ್ಲ, ಅವ್ರು ಆರಾಮ್ ಕೂತ್ಕೊಂಡು ಮತ್ತೆ 8 ಅವರ್ಸ್ ಏನೋ ಡ್ಯೂಟಿ ನಾವು 12 ಇಂದ 16 ಅವರ್ ಡ್ಯೂಟಿ ಮಾಡ್ತೀವಿ. ಬೆಳಗ್ಗೆ 12 ರಿಂದ 16 ಗಂಟೆ ಕೆಲಸ ಮಾಡ್ತೀವಿ. 5 ಗಂಟೆ ನೈಟ್ 11 ಗಂಟೆ ತನಕ ಆಗುತ್ತೆ ಸರ್. ಇಷ್ಟು ಕೆಲಸ ಮಾಡ್ತೀವಿ. ಒಂದ ಗಂಡ ಹೆಂಡತಿ ಒದ್ದಾಡ್ತೀವಿ, ಇಲ್ಲ ಅಣ್ಣ ತಮ್ಮ ಒದ್ದಾಡ್ತೀವಿ, ಇಲ್ಲ ಯಾರೋ ಒಂದು ಹುಡುಗನ ಹಾಕೊಂಡ್ರು ಅವನಿಗೆ ಅನುಭವ ಕೊರತೆ ಇರುತ್ತೆ. ಅನುಭವ ಜಾಸ್ತಿ ಇದ್ರೆ ಜಾಸ್ತಿ ಇದ್ರೆ ಇಲ್ಲಿ ಆದಾಯ ಕೊರತೆ ಆಗತ್ತೆ. ಎರಡೂ ಇದೆ. ಹೌದು. ಈ ತರ ಪರಿಸ್ಥಿತಿಯಲ್ಲಿ ಈ ಥರ 26 ಲಕ್ಷ 38 ಲಕ್ಷ 40 ಲಕ್ಷ 50 ಲಕ್ಷ ಅಂದರೆ ಅಷ್ಟೊಂದು ದುಡ್ಡು ನಾವು ಟ್ರಾನ್ಸಾಕ್ಷನ್ ಮಾಡಿದ್ವಿ ಅನ್ನೋದು ಒಂದು ಅದು ಒಂದು. ಮತ್ತೆ ಅದು ಎಲ್ಲಿದೆ, ಇಷ್ಟೊಂದು ದುಡ್ಡು ಎಲ್ಲಿದೆ? ಅಕಸ್ಮಾತ್ ಈಗ ಇಷ್ಟು ಕಟ್ಟಬೇಕಾಗಿ ಬಂದ್ರೆ ಪರಿಸ್ಥಿತಿ ಏನು? ಇಷ್ಟೊಂದು ದುಡ್ಡನ್ನ ಕಲ್ಪನೆನೇ ಇಲ್ಲ. ಅಷ್ಟು ಲಕ್ಷ ಲಕ್ಷ ಪೇಪರ್ ಅಲ್ಲೇ ನೋಡಿರೋದು. 10 ಲಕ್ಷ ಯಾರು ನೋಡಿರ್ತಾರೆ ಸರ್? ಎಷ್ಟೋ ಜನ ಒಂದು ದಿನ ಟೀ ಕುಡ್ದು ಮತ್ತೊಂದು ಮಾಡಿ ಅಥವಾ ಸಿಗರೇಟ್ ಸೇದಿ ಇನ್ನೊಂದು ಬೇರೆ ಖರ್ಚು ಮಾಡೋದು ನಾವು ನೋಡ್ತಿರ್ತೀವಲ್ಲ ಕಸ್ಟಮರ್ನ. ಈ ದುಡ್ಡನ್ನು ನಮ್ದು ಒಂದಿನದ ಆದಾಯ ಆಗಿರಲ್ಲ, ಬರೀ ಇಷ್ಟಕ್ಕೆ ಮಾತ್ರ. ಬರೀ ಟೀ ಕಾಫಿ ಸಿಗರೇಟು ಮತ್ತೊಂದು ಇನ್ನೊಂದು ಖರ್ಚು ಮಾಡ್ತಾರಲ್ಲ, ಈಗ ನಮ್ಮ ಅಂಗಡಿಯಲ್ಲೇ ವ್ಯವಹಾರ ಮಾಡೋರು ಅವ್ರದ್ದು ಆ ಖರ್ಚಿನ ನಮ್ಮ ಒಂದಿನದ ಆದಾಯ ಅಲ್ಲ. ಇಡೀ ದಿನ ಮಾಡಿದವನು ರಾತ್ರಿ ಆದರೆ 800 ರೂಪಾಯಿ 900 ರೂಪಾಯಿ ಅಥವಾ ಅಷ್ಟೇ, ಅದಕ್ಕಿಂತ ಏನಾರು ಎಕ್ಸ್ಟ್ರಾ ಏನಾದ್ರು ನಾವು ಖರ್ಚು ಮಾಡಿದ್ವಿ ಅಂದರೆ ಆ ತಿಂಗಳಲ್ಲಿ ಎಂಡಲ್ಲಿ ಗೊತ್ತಾಗುತ್ತೆ ನಮ್ಗೆ. ಏನೋ ಬಂತು ಈ ತಿಂಗಳು ಶಾರ್ಟ್, ಈ ಥರ ಪರಿಸ್ಥಿತಿಯಲ್ಲಿ ನಾವು ದಿನ ದುಡ್ತಾ ಇರೋದು. ಇದನ್ನ ತಗೊಬಂದು ಇವತ್ತಿನ ದಿನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇದನ್ನು ಕಟ್ಟೋಕ್ಕೂ ಸಾಧ್ಯ ಇಲ್ಲ. ಇದಕ್ಕೋಸ್ಕರ ನಾವು ಈಗ ಏನು ಮಾಡಿದ್ದೀವಿ ಅಂದರೆ ಕಾರ್ಮಿಕ ಪರಿಷತ್, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಒಗ್ಗೂಡಿದ್ದೀವಿ. ರವಿ ಶೆಟ್ಟರ್ ಬೈಂದೂರು ಅವರ ನೇತೃತ್ವದಲ್ಲಿ ನಾಡ್ದು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ಮುಷ್ಕರ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ನಾವೆಲ್ಲ ಸೇರ್ತಾ ಇದ್ದೀವಿ. ಸಾಧಾರಣ ಅಂದರೆ ಒಂದು 60 ಇಂದ 70 ಸಾವಿರ ಜನ ಮೇಲೆ ಸೇರ್ತೀವಿ. ಆಲ್ರೆಡಿ 1 ಲಕ್ಷ ದಾಟುವ ನಿರೀಕ್ಷೆ. ಇಡೀ ನಾವು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಬರ್ಬೇಕು. ಬಟ್ ನಾವು ಹೋಗ್ತಾ ಇದ್ವಿ. ಒಂದು ಅದು ಏನಾಗುತ್ತೋ ದಿನ ಸಾಯೋಕ್ಕಿಂತ ಒಂದೇ ಸಾರಿ ಅದೇನೋ ಡಿಸೈಡ್ ಆಗಿಬಿಡ್ಲಿ ಅಂತೇಳಿ ಯೋಚನೆಯಲ್ಲಿ
ಅಲ್ಲಿ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದರಲ್ಲೂ ಸಹ ನಾವು ಗೌರ್ಮೆಂಟು ಅಥವಾ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಇವ್ರು ಏನಾದ್ರು ಒಂದು ಇದು ಮಾಡಿ ಅನುಕೂಲ ಮಾಡಿ ಕೊಟ್ಟರೆ ನಾವು ಬಚಾವಾಗ್ತೀವಿ. ಮತ್ತು ಮುಂದಕ್ಕೂ ಸಹ ಕೆಲವ್ರು ಹೇಳ್ತಾರೆ ಇಷ್ಟು ದಿನ ಕಟ್ಟಿಲ್ಲಲ್ಲ ಗುರು, ಈಗಾರು ಕೊಟ್ಟು ದೇಶ ಪ್ರೇಮಿ ಮೇರಿ, ಓಕೆ, ಅದು ಅದೇ ನಾವು ದೇಶ ಪ್ರೇಮಿಗಳೇ, ನಮಗೂ ಕಟ್ಟಬೇಕನ್ನೋ ಆಸೆ ಇದೆ. ನಾವು ಇದು ಮೊದಲ ಸ್ಟೆಪ್. ಇದು ಆ್ಯಕ್ಚುಲಿ ನಾವು ಮಾಲಕರಲ್ಲ, ಕಾರ್ಮಿಕರೇ. ನಾವೇ ಓನರು, ನಾವೇ ಕಾರ್ಮಿಕರು. ನಾವು ಮಾಲಕರಾದವಾಗ ಒಂದು ಹೋಟ್ಲು ಮತ್ತೊಂದು ಇನ್ನು ಸ್ವಲ್ಪ ಇದು, ಯಾಕಂದ್ರೆ ನಮಗೆ ಇವರು ಇನ್ನೂ ನಮ್ಗೆ ಏನಾದ್ರು ಸಹಕಾರ ಕೊಡಬೇಕಾಗಿತ್ತು. ಇಂಥವ್ರಿಗೆ ನಮಗೇನೋ ಒಂದು ಇದು ಫ್ರೀ ಅದು ಫ್ರೀ ಅಂತ ಹೇಳಿ ಮಾಡಿ, ಕರೆಂಟ್ ಫ್ರೀ ಬೇಡ, ನೀರು ಫ್ರೀ. ನೀರು ಸಹ ನಾವು ಇವತ್ತಿನ ದಿನ ದುಡ್ಡು ಕೊಟ್ಟು ಕೊಂಡ್ಕೊಂತಿದ್ವಿ. ನೀರು ಬಿಲ್ಲು ಕಟ್ತೀವಿ. ಕಸ್ಟಮರಿಗೆ ಕುಡಿಲಿಕ್ಕೆ ಬಿಸ್ಲೇರಿ ವಾಟ್ರು ಕೊಡಬೇಕಾಗಿ ಬರುತ್ತೆ. ಟೀ ಮಾಡುವಾಗಲೂ ಅದಕ್ಕೆ ಬಿಸ್ಲೇರಿ ನೀರು ಹಾಕಿ ಮಾಡ್ತೀವಿ. ಇದೆಲ್ಲ ಕಳೆದು ಕೂಡಿ ಲೆಕ್ಕ ಹಾಕಿದ್ರೆ ಅಲ್ಲಿ ನಮಗೆ ಸಿಗೋದು ಅಷ್ಟರಲ್ಲೇ ಇದೆ. ಅದೇ ಹೇಳ್ದನಲ್ಲ, ಈಗ ಟರ್ನ್ ಓವರ್ ಇರೋದ್ರಿಂದ ನಾವು ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ ಸರ್. ಏನು ಮತ್ತೆ ನಮಗೆ ಇದು ಏನಾದ್ರು ಒಂದು ಸಹಕಾರ ಕೊಟ್ಟು ಸಣ್ಣ ಉದ್ಯಮದಾರನ ಸ್ವಲ್ಪ ಮೇಲೆತ್ತು ಕೆಲಸ ಮಾಡಬೇಕಾಗಿತ್ತು. ಇವರು ಅದು ಬಿಟ್ಟು ತಲೆ ಮೇಲೆ ಹಾಕ್ತಾ ಇದ್ದಾರೆ ಚಪಡಿನ. ಈ ಥರ ಏನೋ ಒಂಚೂರು ನಮ್ಗೆ ಸಹಕಾರ ಕೊಟ್ಟಿದ್ರೆ ನಾವು ಒಂದು ದೊಡ್ಡ ಉದ್ಯಮ ಮಾಡಿ ಅಥವಾ ಫ್ರಾಂಚೈಸಿಗಳನ್ನ ಮಾಡಿ ಅಥವಾ ಹೋಟೆಲ್ಗಳನ್ನ ಮಾಡಿ ನಾವು ಯಾವುದು ಟ್ಯಾಕ್ಸ್ ಕಟ್ಟುವಂಥರಾಗಬೇಕಾಗಿತ್ತು. ಆಗೋಣ ಅಂತಲೇ ಹೊರಟಿರೋದು. ಈಗ ಇದನ್ನ ಮತ್ತೆ ಡಿಜಿಟಲ್ ಇಂಡಿಯಾ ಅನ್ನೋದು ಒಳ್ಳೆ ಕಾನ್ಸೆಪ್ಟ್ ಇದು. ಅದರಿಂದ ತುಂಬ ಹೆಲ್ಪ್ ಇದೆ, ತುಂಬ ಜನಕ್ಕೆ ತುಂಬ ಹೆಲ್ಪ್ ಇದೆ. ಅದಕ್ಕೇನೆ ಈ ಅಧಿಕಾರಿಗಳೇ ಕಪ್ಪಿಚ್ಚುಕ್ಕೆ ಇಡ್ತಾ ಇದ್ದಾರೆ. ನನ್ನ ಹತ್ರ ಕೇಳಿದ್ರೆ ಇವ್ರು ಮಾಹಿತಿ ಕೊಟ್ಕೊಂಡು ಬಂದಿದ್ರು. ಇವತ್ತು ಎಷ್ಟೋ ಜನ ಅದನ್ನೆಲ್ಲ ತೆಗಿತಾ ಇದ್ದಾರೆ. ನಿಮಗೂ ಗೊತ್ತಿರ್ಬೋದು, ಮಿಡದಲ್ಲೆಲ್ಲ ಬರ್ತಾ ಇದೆ. ಅದಕ್ಕೋಸ್ಕರ ಇವರೇ ಕಪ್ಪು ಚುಕ್ಕ ಇಡ್ತಾ ಇದ್ದಾರೆ. ನೋಡಿ, ಈ ಅಧಿಕಾರಿಗಳಿಂದ ಆಗಿರುವುದು ಅಂತ ನಾನು ಹೇಳಲಿಕ್ಕೆ. ಓಕೆ ಮಂಜುನಾಥ್ ಸರ್, ಏನು ಹೇಳ್ತೀರಿ ಸರ್? ಈಗ ನೀವು ನೋಟಿಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಇವರಿಗೆ ಕಟ್ಟಿ ಅಂತ ಕೊಟ್ಟಿದ್ದಾರಾ ಅಥವಾ ಡಾಕ್ಯುಮೆಂಟ್ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಅಂತ? ಯಾವುದೇ ಒಂದು ಕಾನೂನಲ್ಲಿ ಕಟ್ಟಿ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ, ಏಕಾಏಕಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂತಗಳಿರುತ್ತೆ. ಫಸ್ಟ್ ಇಂಟಿಮೇಷನ್ ಅಥವಾ ನೋಟಿಸ್ ಅಂತ ಕೊಡ್ತಾರೆ. ಇಂಟಿಮೇಷನ್, ಈ ಥರ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಅನ್ನೋ ಥರ ಒಂದು ನೋಟಿಸ್, ಡಾಕ್ಯುಮೆಂಟ್ಸ್, ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸಿ ಅಂತ. ಕೆಲವೊಂದು ನೋಟಿಸಲ್ಲಿ ಏನೇನು ದಾಖಲೆ ಬೇಕು ಅಂತ ಮೆನ್ಷನ್ ಆಗಿರುತ್ತೆ. ನೋಟಿಸ್ ಮೆನ್ಷನ್ ಆಗದೇನೂ ಇರ್ಬೋದು. ಫಸ್ಟ್ ನೋಟಿಸ್ ಕೊಟ್ಟಾದ್ಮೇಲೆ ಇವರು ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಶೋಕಾಸ್ ನೋಟಿಸ್ ಅಂತ ಕೊಡ್ತಾರೆ. ರೀಸನ್ ಕೊಡಬೇಕು. ನೀವು ನೋಟಿಸಿಗೆ ರಿಪ್ಲೈ ಮಾಡಿಲ್ಲದೆ ಇರೋದಕ್ಕೂ ರೀಸನ್ ಕೊಡಬೇಕು. ಪ್ಲಸ್ ಇಲ್ಲಿ ಡಾಕ್ಯುಮೆಂಟ್ಸ್ ಏನಕ್ಕೆ ಸಬ್ಮಿಟ್ ಮಾಡಿಲ್ಲ ಅಥವಾ ಏನು ಡಾಕ್ಯುಮೆಂಟ್ಸ್ ಅಂತ ಅವಾಗಲೂ ಇವರಿಗೆ ಅವಕಾಶ ಇರುತ್ತೆ. ಅದಾದಮೇಲೆ ನಾವು PH ಅಂತ ಕರಿತೀವಿ, ಪರ್ಸನಲ್ ಹಿಯರಿಂಗ್. ಆಪರ್ಚುನಿಟಿ ಕೊಡಬೇಕು. ಶೋಕಾಸ್ ನೋಟಿಸ್ ಆದ್ಮೇಲೂ ಕಾನೂನಲ್ಲಿ ಆಪರ್ಚುನಿಟಿ ಕೊಡಬೇಕು ಅಂತ ಇದೆ. ಒಂದು PH ನೋಟಿಸನ್ನು ಕಳಿಸ್ತಾರೆ, ಪರ್ಸನಲ್ ಹಿಯರಿಂಗ್. ಸೊ ಡೇಟಲ್ಲಿ ನೀವು ಅಥವಾ ನಿಮ್ಮ ಆಥರೈಸ್ಡ್ ರೆಪ್ರೆಸೆಂಟೇಟಿವ್ ಬಂದು ಸಂಬಂಧಪಟ್ಟ ದಾಖಲೆಗಳನ್ನ ಸಲ್ಲಿಸಿ ಲಾಸ್ಟ್ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ ಅಂತ. ಅದಾದಮೇಲೆ ಆರ್ಡ್ರ್ ಮಾಡ್ತಾರೆ. ಆರ್ಡ್ರ್, ಸೊ ಈ ಕೇಸಲ್ಲಿ ಅಸೆಸ್ಮೆಂಟ್ ಆರ್ಡ್ರು, ಅದನ್ನು ನಾವು ಡಿಮ್ಯಾಂಡ್ ಆರ್ಡರ್ ಅಂತ ಕರಿತೀವಿ. ಸೊ ಅದರಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿಂದ ಇವರಿಗೆ 90 ದಿವಸ ಅವಕಾಶ ಇರುತ್ತೆ. ಒಂದು ಪೇ ಮಾಡಬೇಕು, ಇಲ್ಲ ನನ್ನ ಕಟ್ಟಕ್ಕೆ ಏನು ಇಲ್ಲ ಅಂತ ಹೇಳಿದ್ರೆ ಅಪೀಲ್ ಹೋಗಬೇಕು. ಇನ್ ಕೇಸ್ ಎರಡೂ ಆಗಲಿಲ್ಲ ಅಂತ ಹೇಳಿದ್ರೆ ಸೆಕ್ಷನ್ 79 ಅಡಿನಲ್ಲಿ ಇವರು ಏನು ಬ್ಯಾಂಕ್ ಅಕೌಂಟ್ಗಳಿದೆ, ಬ್ಯಾಂಕ್ ಅಕೌಂಟು ಅದೆಲ್ಲ ಫ್ರೀಸ್ ಆಗುತ್ತೆ. ಅವ್ರ ಹತ್ರ ಇನ್ಫಾರ್ಮೇಷನ್ ಇರುತ್ತೆ. ಆ ಇನ್ಫಾರ್ಮೇಷನ್ ಎಲ್ಲ ಇನ್ ಕೇಸ್ ಲಿಕ್ವಿಡ್ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಇಮ್ಮೂವಬಲ್ ಪ್ರಾಪರ್ಟಿಗೂ ಬರ್ಬೋದು. ಸೊ ಇವರ ನೇಮಲ್ಲಿ ಏನೇನು ಆಸ್ತಿಗಳಿರುತ್ತೆ, ಮೈಟ್ ಬಿ ಲಿಕ್ವಿಡ್ ಅಸೆಟ್ಸ್ ಅಥವಾ ಸಾಲಿಡ್ ಅಸೆಟ್ಸ್, ಸೊ ಅದೆಲ್ಲಾನು ಫ್ರೀಸ್ ಮಾಡುವ ರೈಟ್ಸ್ ಅವ್ರಿಗಿರುತ್ತೆ. ಓಕೆ, ಸೊ ಈ ಹಂತದಲ್ಲಿ ಹೋಗುತ್ತೆ. ನೀವು ನೋಟಿಸ್ನ ಕಟ್ಟಿ ಅಂತ ಕೊಡ್ತಾರಾ? ನೋ. ಫಸ್ಟ್ ಡಾಕ್ಯುಮೆಂಟ್ಸ್ನ ಸಲ್ಲಿಸಿ ಅಂತ ಕೊಡ್ತಾರೆ. ಹಂತವಾಗಿ ಹೋಗುತ್ತೆ. ಈಗ ನಾನು ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ, ನೋಟಿಸ್ ಬಂದಿರೋರಿಗೆ ನಿಮ್ದು ಏನಿದೆ ಅದನ್ನು ಸಲ್ಲಿಸಿ, ಅಥವಾ ಟೈಮ್ ಕೇಳಿ. ಸ್ವಲ್ಪ ಕಾನೂನಲ್ಲಿ ಟೈಮ್ ಕೇಳ್ಬೋದು. ನಂಗೊಂದು 30 days ಟೈಮ್ ಕೊಡಿ ರಿಪ್ಲೈ ಮಾಡಲಿಕ್ಕೆ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡೋ ಬದಲು ಟೈಮ್ನ ಇವ್ರನ್ನ ತಗೊಂಡ್ರೆ, ಅಲ್ಲಿಗೆ ಏನಾದ್ರು ಒಂದು ಗೌರ್ಮೆಂಟ್ ಅಥವಾ ಕೌನ್ಸಿಲ್ ಇನಿಷಿಯೇಟ್ ಮಾಡಿದರೆ ಯಾವ್ದಾದ್ರು ಒಂದು ಆಕ್ಷನ್ನ, ಬಿಕಾಸ್ ಇದು ಒಬ್ರು ಪ್ರಾಬ್ಲಮ್ ಅಲ್ಲ. ಯಾರೋ ಇಲ್ಲಿ ಸಾವಿರಾರು ಕೋಟಿ ಮಾಡಿ ಏನೋ ದೇಶ ಬಿಟ್ಟು ಹೊಡೋಗಿದ್ದಾರೆ ಹುಡುಕ್ಬೇಕು ಅನ್ನೋದಕ್ಕೆ ಒಬ್ರು ಪ್ರಾಬ್ಲಮ್ ಅಲ್ಲ. ಇದು ಏನಾಗಿದೆ, ಒಂಥರ ಇಡೀ ದೇಶದ ಸಮಸ್ಯೆ ಅಂತಾನೆ ಹೇಳ್ಬೋದು. ಆಮೇಲೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿರೋರು ಪಾಪ ಸಣ್ಣ ಪುಟ್ಟ ಇವರು ವ್ಯಾಪಾರಿಗಳು. ಹಂಗಾಗಿ ಒಂದು ಆಕ್ಷನ್ ತಗೊಳ್ಳೋರ್ಗೆ ಇವರು ಟೈಮ್ ಕೇಳ್ಬೋದು. ಕಾನೂನಲ್ಲಿ ಟೈಮ್ ಕೇಳೋ ಅವಕಾಶಗಳಿದೆ. ಟೈಮ್ ಕೇಳ್ಬೋದು. ಸ್ವಲ್ಪ ಟೈಮ್ ಎಲ್ಲ ಪುಷ್ ಮಾಡಿ
ಏನು ದಾಖಲೆಗಳಿದೆಯೋ ಆಮೇಲೆ ಅದನ್ನು ಸಲ್ಲಿಸಿ ಮತ್ತೆ ಟೈಮ್ ಕೇಳ್ಬೋದು. ಓಕೆ ಓಕೆ ಸೊ ಈ ಥರ ಒಂದು ಟೈಮ್ನ ಅಟ್ಲೀಸ್ಟ್ ಪುಷ್ ಮಾಡಿದರೆ ಓಕೆ ಇವ್ರಿಗೊಂದೇನೋ ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಥ್ಯಾಂಕ್ಸ್ ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ಸ್ ಸೋ ಮಚ್. ಥ್ಯಾಂಕ್ ಯು. ಎಷ್ಟು ವೀಕ್ಷಕರೇ ನೋಡ್ತಾ ಇದ್ವಲ್ಲ, GST ನೋಟಿಸ್ ಬಂದಿದೆ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಆತಂಕ ಬೇಡ, ಸದ್ಯಕ್ಕೆ ಜಸ್ಟ್ ರಿಯಾಕ್ಟ್ ಮಾಡಿ ಅಂತ ಹೇಳ್ತಾ ಇರುವಂಥದ್ದು.